ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಹರಳೆಯ ಸಂಘ ಬೆಂಗಳೂರು ಸಮಗಾರ ಚಮ್ಮಾರ ಸಮಾಜದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಬೆಳಗಾವಿ ಸುವರ್ಣಸೌಧ ಚಲೋ ದಿನಾಂಕ 1-0-1-2-2025 ರಂದು ಬುಧವಾರ ಸಮಯ ಬೆಳಗ್ಗೆ 10:30 ಟೆಂಟ್ ನಂ 5 ನಮ್ಮ ಸಮುದಾಯದ ಹಕ್ಕುಗಳ ಸಂರಕ್ಷಣೆ ಹಾಗೂ ದೀರ್ಘಕಾಲದ ಬೇಡಿಕೆಗಳ ಪರಿಹಾರಕ್ಕಾಗಿ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಹಾಗೂ ಹಕ್ಕೊತ್ತಾಯ ಕಾರ್ಯಕ್ರಮ ನಡೆಯಿತು. ಸಮಾಜದ ಬೇಡಿಕೆಗಳು 1. ನಮ್ಮ ಸಮುದಾಯದ ಮುಖ್ಯ ಉದ್ಯೋಗ ಚರ್ಮದ ಉದ್ಯಮ ಮತ್ತು ಉತ್ಪನ್ನಗಳ ತಯಾರಿಕೆ ಆಗಿರುವುದರಿಂದ ಶ್ರೀ ಶಿವಶರಣ ಹರಳೆಯ ಅಭಿವೃದ್ಧಿ ನಿಗಮ ರಚಿಸಿ ಸ್ವತಂತ್ರ ನಿಧಿ ವಿನಿಯೋಗ ಮಾಡುವಂತೆ ವಿನಂತಿ. 2. ಲಿಡಕರ ನಿಗಮವು ಚರ್ಮ ಉದ್ಯಮ ಹಾಗೂ ಮೂಲ ಚರ್ಮಕಾರರ ಕಲ್ಯಾಣಕ್ಕಾಗಿ ರಚನೆಯಾಗಿರುವ ನಿಗಮವಾಗಿದ್ದರೂ ಸಮಗಾರ ಸಮುದಾಯದವರಿಗೆ ಇದುವರೆಗೂ ಅಧ್ಯಕ್ಷರ ಸೇರಿದಂತೆ ಯಾವುದೇ ಸ್ಥಾನಮಾನ ಇಲ್ಲಿಯವರೆಗೂ ಲಭಿಸಿರುವುದಿಲ್ಲ. ಮುಂದೆ ಈ ಸಂಸ್ಥೆಯಲ್ಲಿ ಅಧಿಕಾರ ನೀಡಬೇಕೆಂದು ಆಗ್ರಹಿಸುತ್ತೇವೆ. 3. ಸನ್ 2012 ರಲ್ಲಿ ಬೆಂಗಳೂರು ನಾಗರಭಾವಿ ಪ್ರದೇಶದಲ್ಲಿ ಬಿಡಿಎ ಮೂಲಕ ನಮ್ಮ ಸಮುದಾಯಕ್ಕೆ ನೀಡಿರುವ ಜಾಗೆಯ ಮೇಲೆ ನಮ್ಮ ಸಮಾಜಕ್ಕಾಗಿ ಶ್ರೀ ಶಿವಶರಣ ಹರಳೆಯ ಭವನ ಹಾಗೂ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ನಿರ್ಮಾಣಕ್ಕಾಗಿ ಹಣ ಮಂಜೂರು ಹಾಗೂ ಪರವಾನಿಗೆ ಅನುಮೋದನೆ ನೀಡಬೇಕು. 4. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವಂತಹ ಶ್ರೀ ಸಮಗಾರ ಶಿವಶರಣ ಹರಳೆಯ ಮತ್ತು ಕಲ್ಯಾಣಮ್ಮ ಸ್ಮಾರಕಗಳ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಅನುದಾನ ನೀಡಿ ಜೀರ್ಣೋದ್ಧಾರಗೊಳಿಸಲು ಆಗ್ರಹ. 5. ನಮ್ಮ ಸಮಗಾರ ಸಮುದಾಯದ ಅನೇಕ ಕುಟುಂಬಗಳು ಪಾದರಕ್ಷೆ ರಿಪೇರಿ ಹಾಗೂ ಪಾದರಕ್ಷೆಗಳ ಮಾರಾಟದ ಮೂಲಕ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ದಿನನಿತ್ಯವೂ ರಸ್ತೆಯ ಬದಿ ಬಿಸಿಲು ಮಳೆ ಹಾಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ. ಅಂತಹವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ಜಾಗೆಯ ಸಹಿತ ಅಡಕರ ರೆಡ್ಡೆಗಳ ಮಂಜೂರು, ಜೀವ ವಿಮೆ ಸೌಲಭ್ಯ ಹಾಗೂ ಪೌಸಿಂಗ್ ಯೋಜನೆ ಮೂಲಕ ವಸತಿ ಸೌಲಭ್ಯ ಕೈಗೊಳ್ಳಲು ಕ್ರಮ. 6. ಜಾತಿ ಗೆಜೆಟ್ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 93 ರಲ್ಲಿ ಸಮಗಾರ ಜಾತಿ ಎಂದು ಉಲ್ಲೇಖಿತವಾಗಿದ್ದು ಕ್ರಮ ಸಂಖ್ಯೆ 22 ರಲ್ಲಿ ಸಮಗಾರ ಜಾತಿಯ ಸಹಿತ 10 ಉಪಜಾತಿಗಳು ಉಲ್ಲೇಖವಾಗಿವೆ. ಆದ್ದರಿಂದ ಕ್ರಮ ಸಂಖ್ಯೆ 193 ಅನ್ನು ಕ್ರಮ ಸಂಖ್ಯೆ 22 ರಲ್ಲಿ ವಿಲೀನಗೊಳಿಸಿ ಪರಿಗಣಿಸಲು ನಮ್ಮ ಬೇಡಿಕೆ. 7. ಸಮಗಾರ ಸಮುದಾಯ ಅತ್ಯಂತ ಬಡವರಾಗಿದ್ದು ರಾಜಕೀಯ ಪ್ರತಿನಿಧಿತ್ವ ಇಲ್ಲದೇ ಇರುವ ಕಾರಣ ಸರಕಾರದ ನಾಮ ನಿರ್ದೇಶಿತ ಸ್ಥಾನಮಾನ ನೀಡಿ ರಾಜಕೀಯ ಪ್ರತಿನಿಧಿತ್ವ ನೀಡಬೇಕು. 8. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕೆಪಿಎಸ್ಸಿ ನಮ್ಮ ಸಮುದಾಯದವರಿಗೆ ಸದಸ್ಯತ್ವ ನೀಡಲು ಕ್ರಮ ಕೈಗೊಳ್ಳುವ ಕುರಿತು ಶ್ರೀ ಸಮಗಾರ ಹರಳೆಯ ಸಮಾಜ 12ನೇ ಶತಮಾನದಿಂದ ತುಳಿತಕ್ಕೊಳಗಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಸಮುದಾಯವಾಗಿದೆ. ಆದ್ದರಿಂದ ಘನ ಸರ್ಕಾರವು ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸಾಂಕೇತಿಕ ಧರಣಿ ಮಾಡುವ ಮುಖಾಂತರ ಸರ್ಕಾರದ ಗಮನ ಸೆಳೆಯುತ್ತಿದ್ದು ಸರ್ಕಾರವು ಈ ಕೂಡಲೇ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಘದ ಪದಾಧಿಕಾರಿಗಳಾದ ಶ್ರೀ ಜಗದೀಶ ಬೇಟಗೇರಿ ರಾಜ್ಯಾಧ್ಯಕ್ಷರು, ಶ್ರೀ ಯಲ್ಲಪ್ಪ ಬೆಂಡಿಗೇರಿ ಗೌರವಾಧ್ಯಕ್ಷರು, ಶ್ರೀ ಪರಶುರಾಮ ಅರಕೇರಿ ರಾಜ್ಯ ಉಪಾಧ್ಯಕ್ಷರು, ಶ್ರೀ ಮಹಾದೇವ ಕಬಾಡಿ ಉಪಾಧ್ಯಕ್ಷರು, ಶ್ರೀ ಪಿ ವಾಸು ಉಪಾಧ್ಯಕ್ಷರು, ಶ್ರೀ ಸುನೀಲ ಮದಲಭಾವಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ಮಂಜುನಾಥ ಹಂಜಗಿ ಕೋಶಾಧ್ಯಕ್ಷರು, ಶ್ರೀ ದೀಪಕ ಕೂಡಾಲಕರ, ಶ್ರೀ ರಮೇಶ ವತನ, ಶ್ರೀ ವೆಂಕಟೇಶ ಮೂಂಡವಾಡಿ ಸಂಘಟನಾ ಕಾರ್ಯದರ್ಶಿಗಳು, ಕಾರ್ಯಕಾರಿಣಿ ಮಂಡಳದ ಸದಸ್ಯರಾದ ಶ್ರೀ ಸುನೀಲ ಹೊಂಗಲ, ಶ್ರೀ ಸಂಗಮೇಶ ಬಾಲಗಾವಿ, ಶ್ರೀ ಆನಂದ ಮದಲಬಾವಿ, ಶ್ರೀ ರಾಘವೇಂದ್ರ ಗಾಮನಗಟ್ಟಿ, ಶ್ರೀ ರಾಘವೇಂದ್ರ ದೊಡ್ಡಮನಿ, ಶ್ರೀ ಧರ್ಮಣ್ಣ ಸಾನಕ್ಕಾನವರ, ಶ್ರೀ ಪರಶುರಾಮ ಹೊನ್ಕೇರಿ, ಶ್ರೀ ಯಲ್ಲಪ್ಪ ಸಾನತ್ಯಾನವರ, ಶ್ರೀ ದಶರಥ ಅರಕೇರಿ, ಶ್ರೀ ನಂದನ ಬೋಧಕರ, ಶ್ರೀ ಅಶೋಕ ಸೌದಾಗರ, ಶ್ರೀ ವಿದ್ಯಾಧರ ತೇರದಾಳ, ಶ್ರೀಮತಿ ಸರೋಜಾ ಸಂಪಗಾಂದ, ಶ್ರೀ ಶಂಕರಪ್ಪ ಬೆಳಗಲಿ, ಶ್ರೀ ನಿರಂಜನಬಾಬು ತೇಲಗಾನ್ವಿ, ಶ್ರೀ ಕೃಷ್ಣ ಬೇಟಗೇರಿ, ಶ್ರೀ ವಿನಾಯಕ ಕಾನಡೆ ಹಾಗೂ ಹುಬ್ಬಳ್ಳಿಯ ಸದಾನಂದ್ ಬಿ ಟೆರ್ಡಾಲ್ಮಟ್ಟು. ಸಮಸ್ತ ಸಮಗಾರ ಚಮ್ಮಾರ ಸಮಾಜ ಬಾಂಧವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಹಮ್ಮಿಕೊಂಡಂತ ಸಮಗಾರ ಸಮಾಜದ ಸಮಗಾರ್ ಮತ್ತು ಚಮ್ಮಾರ್ ಸಮಾಜದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಹಾಗೂ ಎಲ್ಲ ತಾಲೂಕುಗಳಿಂದ ಆಗಮಿಸಿದಂತ ಎಲ್ಲ ಸಮಾಜದ ಪದಾಧಿಕಾರಿಗಳಿಗೂ ಹಾಗೂ ಸಮಾಜದ
ಎಲ್ಲ ಆತ್ಮೀಯ ಯುವಕ ಮಿತ್ರರಿಗೂ, ಸಮಾಜದ ಹಿರಿಯರಿಗೂ ಹಾಗೂ ಸಮಾಜದ ತಾಯಂದಿರಿಗೂ ಮೊದಲನೇದಾಗಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಎಲ್ಲ ಸ್ವಾಗತಿಸುತ್ತಾ ಇವತ್ತದ ಆ ವಿಷಯದಲ್ಲಿ ಹರಳಯ್ಯನವರ ಪಾತ್ರ ಅತ್ಯಂತ ಪ್ರಮುಖವಾದ ಪಾತ್ರ ಅಂತ ಹೇಳ್ಬೇಕಾಗ್ತದೆ. ಮುಖ್ಯವಾಗಿ ಕಲ್ಯಾಣ ಕ್ರಾಂತಿ ಬಸವಣ್ಣವರಿಂದ ಆಯಿತು ಅಂತ ಹೇಳ್ತಾರ. ಬಟ್ ಬಸವಣ್ಣವ್ರಕ್ಕಿಂತಾನು ಹರಳಯ್ಯ ಇಲ್ಲ ಅಂದ್ರೆ ಕಲ್ಯಾಣ ಕ್ರಾಂತಿನ ಹಾಕಿದ್ದಿಲ್ಲ ಅಂತ ನನ್ನ ವಾದ. ಹರಳಯ್ಯನವರಿಂದ ಕಲ್ಯಾಣ ಕ್ರಾಂತಿ ಆಗಿದೆ. ಯಾಕಪ್ಪ ಅಂತಂದ್ರೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವುದರಲ್ಲಿ ಬಸವಣ್ಣನವರು ನಾಯಕತ್ವವನ್ನು ವಹಿಸಿದಾಗ, ಸಮಗಾರ ಸಮಾಜಕ್ಕೆ ಆದಂತ ಒಂದು ಅನ್ಯಾಯವನ್ನ ಪ್ರತಿಭಟಿಸಿದಾಗ ಬಸವಣ್ಣನವರು ಹರಳಯ್ಯನವರ ಬೆನ್ನಿಂದ ನಿಂತು ಅಂತರ್ಜಾತಿ ವಿವಾಹ ಮಾಡಿದ ನಂತರ ಕಲ್ಯಾಣ ಕ್ರಾಂತಿ ಆಯಿತು ಅಂತಂದು ನಾವು ಇತಿಹಾಸವನ್ನ ತಿಳಿಬೇಕಾಗ್ತದ. तो मेरा नाम है प्रणाली रवि शिंदे और आप प्रणाली शशांक वाघमारे. तो ये होराट में मैं लास्ट ईयर भी थी, तो आज किस लिए सब यहाँ पे आए हैं सबको पता है. अभी जो भी हमने स्टार्ट किया है उसको एंड करना है, इतना ही हमको दिमाग में रखना है. क्योंकि हमारे जो लोग हैं इतने टैलेंटेड है, पर हम उनको अंडर एस्टिमेट करते हैं. हम खुद को ही अंडर एस्टिमेट कर रहे हैं. हम खुद को वैल्यू नहीं दे रहे. हम दूसरे समाज वालों को इतना रिस्पेक्ट देते हैं, पर हम खुद के टैलेंट को रिकॉग्नाइज नहीं कर पा रहे. मतलब हमको ये पता नहीं है कि किस आदमी के पास जाके हमको क्या मांगना चाहिए. हम रॉन्ग आदमी के पास जाके रॉन्ग डिमांड्स रख रहे हैं और हमारे डिमांड्स कभी पूरे ही नहीं हो रहे. तो अभी जब इतने सारे लोग एक साथ आए हैं एक कॉज के लिए, तो इसको एक ध्यान रखना है कि इसको हमको कंप्लीट करना है. ಶಿವಶರಣ ಹರಳಯ್ಯನಿಗೆ ಜೈ ಹರಳಯ್ಯ, ಜೈ ಹರಳಯ್ಯ. ನಮ್ಮ ಧ್ವನಿ ಆಗಿರ್ಬೇಕು ಅಂದ್ರೆ ಅಧಿವೇಶನದ ಒಳಗೆ ಕುಂತ ಅಧಿಕಾರಿಗಳು, ಮಂತ್ರಿಗಳು, ಸಮಗಾರ ಸಮಾಜದ ಪ್ರತಿಭಟನೆ ನಡೀತಾ ಇದೆ, ಬೇಗ ಹೋಗಿ ಅವ್ರ ಮನವಿ ಸ್ವೀಕಾರ ಮಾಡಬೇಕು ಅಂತೇಳಿ ನಮ್ಮ ಧ್ವನಿ ಅಲ್ಲಿ ಕೇಳಬೇಕು. ಜೈ ಹರಳಯ್ಯ, ಜೈ ಹರಳಯ್ಯ. ನನ್ನೆಲ್ಲ ನಮಗೇನು ಗೊತ್ತಿತ್ತು, ಚಪ್ಪಲಿ ನಡೆಸಿ ನಾವು ಜೀವನ ಮಾಡಬೇಕು ಅಂತೇಳಿ. ಹರಳಯ್ಯನವರು ಭದ್ರ ಬುನಾದಿಯನ್ನು ಹಾಕೊಟ್ರು. ಅಂದು ತೊಡೆಯ ಚರ್ಮವನ್ನ, ತೊಡೆಯ ಮಾಂಸವನ್ನ ತೆಗೆದು ಚರ್ಮವನ್ನ ರೆಡಿ ಮಾಡಿ ಬಸವಣ್ಣನವರಿಗೆ ಕೊಟ್ಟಿದ್ದು ಇತಿಹಾಸ ಇದೆ. ಆ ಚಪ್ಪಲಿಯನ್ನ ನಮ್ಮ ತಾತಂದಿದ್ರು ಮುತ್ತಾಂತಂದಿರು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಆ ಚರ್ಮವನ್ನ ಕರೆಗುಂಡಿಯಲ್ಲಿ ಹದ ಮಾಡಿ ಅದನ್ನ ತೆಗೆದು ಬಿಸಿಲಿಗೆ ಒಣಸಿ ಅದನ್ನ ಚಪ್ಪಲಿಯನ್ನು ತಯಾರು ಮಾಡಿ ಅದರಿಂದ ಬರಂತ ಉತ್ಪನ್ನಗಳಿಂದ, ಅದರಿಂದ ಬರಂತ ಹಣದಿಂದ ನಮ್ಮ ಜೀವನ ನಿರೂಪಣೆ ಆಗಿದೆ. ಕೊಡಿ ಪರಿಶಿಷ್ಟ ಜಾತಿಯ ಚಮ್ಮಾರ ಸಮ್ಮಾರ ಸಮಾಜದ ಹರಳಯ್ಯ ನಿಗಮ ಸ್ಥಾಪನೆ ಮಾಡ್ರಿ. ಯಾಕಂದ್ರೆ ನಮಗೆ ಸಂಬಂಧಪಟ್ಟಂತ ಬಾಬು ಜಗಜೀವರಾಮ್ ಇಲಾಖೆ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಬಾಬು ಜಗಜೀವರಾಮ್ ನಿಗಮ ಇರ್ಬೋದು, ಇವತ್ತಿನವರೆಗೆ ನಮ್ಮ ಸಮಾಜದಿಂದ ಯಾರೊಬ್ಬರು ಅಧ್ಯಕ್ಷರಾಗಿಲ್ಲ. ಸರ್, ನಮ್ಮ ಹಕ್ಕನ್ನ ನಾವು ಕೇಳಬೇಕು. ನಾವು ಯಾವತ್ತು ಭಿಕ್ಷೆ ಬೇಡಬಾರ್ದು. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೇವೆ. ಇವತ್ತು ಈ ಸಮಸ್ತ ವೇದಿಕೆಯ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಸಚಿವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ, ಸಮಗಾರ ಸಮಾಜ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೀವಂತವಾಗಿದೆ. ನಮ್ಮ ಸಮಸ್ಯೆಗಳನ್ನ ತಿಳಿದುಕೊಳ್ಳಿ. ಏನಾದ್ರೂ ಫ್ಯಾಕ್ಟರಿ ಇಂಡಸ್ಟ್ರಿಗಳು ಬರ್ದಿಲ್ಲ ಇದ್ರೆ ಇವತ್ತು ನೀವು ಬರೀ ಕಾಲಲ್ಲಿ ಪಾದರಕ್ಷೆಯಲ್ಲಿ ನಡಿಬೇಕಾದ್ರೆ ಅವತ್ತು ಸಮಗಾರ ಸಮಾಜದ ತಾಕತ್ತು ಗೊತ್ತಾಗ್ತಿತ್ತು. ಆ ಚಪ್ಪಲಿಯಲ್ಲಿ ಇಲ್ಲದೆ ಇದ್ರೆ ಒಂದು ಮಾರು ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬೆರಳಿಕೆ ಜನರಷ್ಟು ವಿದ್ಯಾವಂತರಾಗಿದ್ದಾರೆ, ಬೆರಳಿಕೆ ಜನರಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇನ್ನೂ ಕೂಡ 5-10 ಚಪ್ಪಲ್ ರಿಪೇರಿ ಮಾಡಿ ತೆಗೆದುಕೊಂಡು ಹೋಗಂತ ಬೇಳೆಕಾಳು ಇರಲಿ, ಆಹಾರ ಪದಾರ್ಥಗಳಿಂದ ಅವ್ರ ಹೊಟ್ಟೆ ತುಂಬ್ತಾ ಇದೆ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಗುಡುಗು, ಮಳೆ, ಸಿಡಿಲು, ಗಾಳಿ, ಕೋವಿಡ್ ಬರಲಿ, ಎಲ್ಲ ಸಂದರ್ಭಗಳಲ್ಲಿ ರಸ್ತೆ ಪಕ್ಕದಲ್ಲಿ ಪಾನ ಕುಗಿಯೋ ಜಾಗದಲ್ಲಿ ಕುಂತಿ ನಾವು ಚಪ್ಪಲ್ ಹೊಲಿತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟವನ್ನ. ನಮ್ಮಲ್ಲಿ ಧ್ವನಿ ಇದೆ, ಸಂಘಟನೆ ಕೊರೆ ಇದೆ. ಆದ್ರೆ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮಾಜವನ್ನ, ಸಂಘಟನೆಯನ್ನ ಕಟ್ಕೊಂಡಿದ್ದೇವೆ. ಇಲ್ಲಿ ಬಂದಂತವರು ವೇದಿಕೆ ಮೇಲಿದ್ದರು ಮಾತ್ರ ಮುಖಂಡರಲ್ಲ. ಮುಖಂಡರು, ನಿಜವಾದ ಮುಖಂಡರು ನೀವು. ನಿಮ್ಮ ಹತ್ರ ಶಕ್ತಿ ಇದೆ, ಎತ್ತರಿ ಧ್ವನಿ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಎತ್ತರಿ. ಪ್ರತಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ
ಪ್ರತಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ರಿ, ಸಮಾಜದ ಸಮಸ್ಯೆಗಳನ್ನ ಪಟ್ಟಿ ಇಡ್ರಿ. ಯಾಕೆ ಮಾಡಲ್ಲ? ನಾವು ಇಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕು ಕೇಳ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ಶಿವಶರಣ ಹಳೆಯನವರ ದಂಪತಿಗಳನ್ನು ಮಣ್ಣದಲ್ಲಿ ನೆನೆದು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅಧ್ಯಕ್ಷರನ್ನು ಒಳಗೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಬಂದಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ನನ್ನ ಕುಲ ಬಾಂಧವರೇ, ಇಡೀ ಲೀಡ್ಕರ್ದ ಎಲ್ಲ ಸೌಲಭ್ಯಗಳನ್ನು ನಾವು ಮುದೋಳ್ಕ ತೊಗೊಂಡಿದ್ದೀವಿ. ಎಲ್ಲ ಜನ ಅಂತಿದ್ರು, ಏನ್ರಿ ಮುದೋಳ್ಕ ನೀವು ತೊಗೊಂಡ್ರಿ? ನಮ್ಮ ಇಡೀ ರಾಜ್ಯದಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಿದ್ರು, ನೀವು ಎಲ್ಲ ಲೀಡ್ಕರ್ದ ಜವಾಬ್ದಾರಿ ಸೌಲಭ್ಯಗಳನ್ನು ನೀವು ಮುದೋಳ್ಕ ತೊಗೊಂಡ್ರಿ, ನಮಗೆ ಕೊಟ್ಟಿಲ್ಲ ಅಂತೇಳಿ. ಅದಕ್ಕೆ ಕಾರಣ ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿರ್ಬೋದು ಅಥವಾ ಗಣ್ಯಮಾನ್ಯರು ಇರ್ಬೋದು, ಆದ್ರೆ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕಂದ್ರೆ ನಮ್ಮ ಜನನೂ ಅಷ್ಟೇ ತೊಂದರೆಯಲ್ಲಿದ್ದಾರೆ. ಯಾಕಂದ್ರೆ ನಾವು ಬಹುಶಃ ಒಂದು ಸಾವಿರಾರು ಮನೆಗಳನ್ನು ಕೊಡಿಸಿದ್ದೀವಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಅದಕ್ಕೆ ಏನಂತೀವಿ ನಾವು, ಕುಟೀರಗಳನ್ನು ಕೊಡಿಸಿದ್ದೀವಿ. ಜನರಿಗೆ ಉದ್ಯೋಗ ಮಾಡಲಿಕ್ಕೆ, ಅವಕಾಶಗಳು ಮಾಡಲಿಕ್ಕೆ ಸೌಲಭ್ಯಗಳನ್ನು ಕೊಡಿಸಿದ್ರು. ಬಟ್ ಯಾರೂ ಆರ್ಥಿಕವಾಗಿ ಸಬಲೀಕರಣ ನಾವು ಆಗಿಲ್ಲ. ಇದಕ್ಕೆ ಏನು ಕಾರಣ ಅದ ಅಂದ್ರೆ, ನಮಗೆ ಸಿಗ್ತಕ್ಕಂಥ ನಾವು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಲಿಕ್ಕೆ 15 ಎಕರೆ ಜಮೀನುಗಳನ್ನು ನಾವು ಮೊದಲದಲ್ಲಿ ತೊಗೊಂಡಿವು. ಬಟ್ ಅದು ಕಟ್ಟಬದ್ಧ ಹಿತಾಸಕ್ತಿಗಳು ನಮ್ಮ ಜೊತೆಯಲ್ಲಿದ್ದಂಥ ನಮ್ಮ ಜನಾಂಗದವರಲ್ಲ, ಜಾತಿಯವರಲ್ಲ, ಬಟ್ ಕಟ್ಟಬದ್ಧ ಹಿತಾಸಕ್ತಿಗಳನ್ನು ಅದು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲೇ ತನಕ ಮಾತಾಡ್ತಕ್ಕಂಥ ಬಸವರಾಮಯ್ಯ ಧನ್ಯವಾದಗಳು. ಇದೀಗ ತಾನೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಒಂದು ಪ್ರತಿಭಟನಾ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ನಮ್ಮ ಒಂದು ಕೂಗನ್ನ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸಲು ಪ್ರತಿನಿಧಿಗಳಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಈಗ ದಯವಿಟ್ಟು ಕೂಡ್ರಿ ಎಲ್ಲರೂ. ಜೈ ಹರಳಯ್ಯ, ಜೈ ಸಮಗಾರ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ನಮ್ಮ ಸಮಗಾರ ಸಮುದಾಯದ ಹಕ್ಕುಗಳು ಸಂರಕ್ಷಣೆಗೆ ಹಾಗೂ ದೀರ್ಘಕಾಲದ ಬೇಡಿಕೆಗಳ ಪರಿಹಾರಕ್ಕಾಗಿ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಹಾಗೂ ಸಮಗಾರ ಜನಾಂಗದ ಹಕ್ಕು ಒತ್ತಾಯ ಈ ಕೆಳಗಿನಂತೆ ವಿವಿಧ ಬೇಡಿಕೆಗಳು ಸಹಕರಿಸಿ ನಮಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಈ ಮನವಿಯನ್ನು ಸ್ವೀಕರಿಸಿ ಈಗ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸದನ ಸೇರಿ ಒಂದು ಹಬ್ಬ ಮಾಡ್ದಂಗೆ ಮಾಡ್ತದೆ. ನೀವು ಹಬ್ಬದಲ್ಲಿ ಭಾಗಿಯಾಗ್ತೀರಿ ಅಂತ ನಾನು ಅನ್ಕೊಳ್ಳೋದು. ಯಾಕೆ ಅಂತಂದ್ರೆ ಸಮಸ್ಯೆಗಳ ಪರಿಹಾರ ಆದ್ರೆ ಮುಂದಿನ ವರ್ಷ ನೀವಿಲ್ಲಿ ಬರೋದಿಲ್ಲ. ಸಮಸ್ಯೆಗಳ ಪರಿಹಾರ ಮಾಡದೆ ಯಾವುದೇ ಸರ್ಕಾರ ಇರಲಿ, ನಾನು ಯಾವ ಸರ್ಕಾರ ಅಂತ ಹೇಳೋದಿಲ್ಲ, ಇರ್ತಕ್ಕಂಥ ಸರ್ಕಾರ ಇರ್ಬೋದು, ಹಿಂದೆ ಇದ್ದ ಸರ್ಕಾರ ಇರ್ಬೋದು, ಮುಂದೆ ಬರ್ತಕ್ಕಂಥ ಸರ್ಕಾರ ಇರ್ಬೋದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಸರ್ಕಾರ ಆಗೋದಿಲ್ಲ. ಪದೇ ಪದೇ ವರ್ಷಕ್ಕೊಮ್ಮೆ ಈ ರೀತಿ ನೀವು ಸಮಸ್ಯೆಗಳನ್ನು ಹಿಡ್ಕೊಂಡು ಬೆಳಗಾವಿಯಲ್ಲಿ ಕೂತ್ಕೊಳ್ಳೋದು ಇದು ಸರಿಯಲ್ಲ. ಇವತ್ತು ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬೇಕಾದಷ್ಟಿದೆ ಅನ್ನೋ ಕಾರಣಕ್ಕೆ ಸುವರ್ಣಸೌಧವನ್ನ ಬೆಳಗಾವಿಯಲ್ಲಿ ಕಟ್ಟಿ ಚಳಿಗಾಲದ ಅಧಿವೇಶನವನ್ನ ಇಲ್ಲಿ ಮಾಡಿ, ಅದು ರೈತರ ಸಮಸ್ಯೆ ಇರಬಹುದು, ದಲಿತ ಸಮುದಾಯಗಳ ಸಮಸ್ಯೆ ಇರಬಹುದು,
ಹಿಂದುಳಿದವರ ಸಮಸ್ಯೆಗಳಿರ್ಬೋದು, ಅದರಲ್ಲಿ ಎಲ್ಲರ ಸಮಸ್ಯೆಗಳು ತಮ್ಮದು ಸೇರಿದ ಹಾಗೆ ಎಷ್ಟು ಸಮಸ್ಯೆಗಳು ಬಿಗಡಾಯಿಸಿದೆ ಈ ಪ್ರಾಂತ್ಯದಲ್ಲಿ ಅಂದರೆ, ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುವಾಗ 2-3 ಸಂಘಟನೆಗಳು ಕೂಡ ಅಲ್ಲಿ ಧರಣಿ ಆಗಲಿ ಈ ರೀತಿಯ ಸಭೆ ಆಗಲಿ ಸೇರೋದಿಲ್ಲ. ಯಾಕೆ ಅಂತಂದ್ರೆ ಬೆಂಗಳೂರು ಬಹುದೂರ ಇಲ್ಲಿಗೆ, ನೀವು ಪ್ರತಿ ಸಾರಿ ಬಂದು ಅಲ್ಲಿ ಸಮಸ್ಯೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಬರಬಹುದು, 5 ಜನ 10 ಜನ ಬರಬಹುದು ಅಷ್ಟೇ. ಆದರೆ ನಾನು ನೋಡಿದೆ ಮೊನ್ನೆಗೆ 86 ಸಂಘಟನೆಗಳು ತಮ್ಮ ಸಮಸ್ಯೆಗಳಿಗಾಗಿ ನಾವು ಇಲ್ಲಿ ಸಭೆ ಮಾಡಬೇಕು ಅಂತೇಳಿ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅಂದಮೇಲೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಆ ಜನರಿಗಿದೆ. ಇದನ್ನ ಸರ್ಕಾರಗಳು ಆ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು ಅಂತಂತಂದ್ರೆ ಸಮಸ್ಯೆಗಳು ಪರಿಹಾರ ಆಗಬೇಕು. ಈ ಸಾರಿ 86 ಆದವು, ಮುಂದಿನ ಸಾರಿ 106 ಆಗಲಿ ಅಂತೇಳಿ ಒಂದು ಸರ್ಕಾರ ಕಾಯಬಾರದು. ಆ ಕಾರಣದಿಂದ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನಾನು ಈಗ ಹೋಗಿ ನಾನು ಯಾರ ಜೊತೆಯಲ್ಲಿ ಇದರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮಾತನಾಡ್ಬೋದು, ಅದನ್ನು ಮಾತನಾಡ್ತೇನೆ. ಅಥವಾ ಸದನದಲ್ಲೂ ಸದ್ದು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಸರ್ಕಾರ ಇದಕ್ಕೆ ಕಿವಿಗೊಟ್ಟು ಕೇಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿದರೆ ನಾನು ಕೂಡ ನಿಮ್ಮ ಪರವಾಗಿ ನಿಮ್ಮ ಮೂಲಕ ಈ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ನಾನೇ ಸಲ್ಲಿಸ್ಬಿಡ್ತೇನೆ. ಒಂದು ಸಮಯ ಮಾಡಲಿಲ್ಲ ಅಂದರೆ ನೀವು ಯಾವ ರೀತಿ ಧಿಕ್ಕಾರ ಆಗ್ತಿರೋ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಧಿಕ್ಕಾರ ಆಗ್ತೇನೆ. ಇಷ್ಟು ಹೋರಾಟವನ್ನು ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮನವಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ ನಿಮಗೆ ವಂದನೆಗಳನ್ನು ತಿಳಿಸಿ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಅವರಲ್ಲಿ ನಂದು ಒಂದೇ ಒಂದು ಮನವಿ, ಆ ಮನವಿ ಇದರೊಳಗೆ ಹಾಕಿದ್ದೀವಿ ನಾವು. ಇವತ್ತು ನಿಗಮಗಳು 2 ಇದ್ದವು, ಆದಿಜಾಂಬವ ಮತ್ತು ಡಾಕ್ಟರ್ ಅಂಬೇಡ್ಕರ್ ನಿಗಮ, ಬಾಬು ಜಗಜೀವನ್ ರಾಮ್ ನಿಗಮ, ಅನೇಕ ನಿಗಮಗಳದಾವು. ಅದರೊಳಗೆ ಇವತ್ತು ಮೀಸಲಾತಿ ವಿಚಾರದಲ್ಲಿ ಗೊಂದಲವನ್ನು ನೋಡ್ತಾ ಇದ್ದೀವಿ. ನಾನು ಒಂದೆರಡು ನಮ್ಮ ಕೈಯಲ್ಲಿ ಅಂಕಿ ಸಂಖ್ಯೆ ಇಲ್ಲ ಅಂತ ಹೇಳ್ತೀವಿ. ಅಂಕಿ ಸಂಖ್ಯೆ ಮಾಡೋದು ಒಂದು ಸರ್ಕಾರ ಮಾಡಬೇಕು, ನಾವು ಮಾಡಬೇಕು. ನಮಗೆ ಮಾಡಲ್ಲ ಆಗಲ್ಲ ಅಂತ ಹೇಳಿದ್ರೆ ಸರ್ಕಾರ ಮಾಡಿದ್ದನ್ನು ನಾವು ಒಪ್ಕೋಬೇಕು. ಹೌದಂತೀರಿ ಅಲ್ಲಂತೀರಿ? ಸರಿ, ಒಂದು ನಾವು ಮಾಡಬೇಕು, ಇಲ್ಲ ಇನ್ನೊಂದು ಸರ್ಕಾರ ಮಾಡಬೇಕು. ಈಗ ಸರ್ಕಾರದ ಮುಂದೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆಯನ್ನ, ಅವರ ಹಿಂದುಳಿದಿರುವಿಕೆಯನ್ನ ಜೈ ಭೀಮ್ ಬಂಧುಗಳೇ, ನಾನು ಸದಾನಂದ ಭೀಮಪ್ಪ ತೇರ್ದಾಳ್, ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು. ದಿನಾಂಕ 10-12-2025 ನಡೆದ ಸಮಗಾರ್ ಸಮಾಜದ ಏಳಿಗೆಗಾಗಿ ಹಾಗೂ ಬೇಡಿಕೆಗಳ ಸಲುವಾಗಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದಿಂದ ಹೊರಟು ಎಲ್ಲ ಸಮಾಜ ಬಾಂಧವರೊಂದಿಗೆ ಬೆಳಗಾವಿ ಸುವರ್ಣಸೌಧ ಆವರಣದಲ್ಲಿ ಏರ್ಪಡಿಸಿದ್ದ ಪ್ರತಿಭಟನಾ ಟೆಂಟ್ ನಂಬರ್ 5ರಲ್ಲಿ ಸಂಬಂಧಪಟ್ಟವರನ್ನು ಕರೆಯಿಸಿ ಮನವಿ ಪತ್ರ ನೀಡಲಾಯಿತು. ಆದರೆ ಬಂಧುಗಳೇ, ನಮ್ಮ ಅನಿಸಿಕೆ ಏನೆಂದರೆ, ಭಾರತ ದೇಶ ಸ್ವತಂತ್ರ ಪೂರ್ವ ಸ್ವತಂತ್ರ ಬಂದವರೆಗೆ SC ಸಮುದಾಯದಲ್ಲಿ
ಬರುವ ಅಸ್ಪೃಶ್ಯ ಜಾತಿಗಳಾದ ಹೊಲೆಯ, ಮಾದಿಗ, ಸಮಗಾರ, ಮಚ್ಚಿಗಾರ, ಡೋಹರ ಜಾತಿಗಳಿಗೆ ಸೇರಿಸಿ ಒಂದೇ ಪದವಿತ್ತು. ಅದು ಹರಿಜನ ಎಂಬ ಪದ. ಆಗ ಹರಿಜನ ಎಂದರೆ ಅಸ್ಪೃಶ್ಯರೆಲ್ಲರೂ ಹೊರಳಿ ನೋಡುತ್ತಿದ್ದೆವು. ಸ್ವತಂತ್ರ ಬಂದ ಮೇಲೆ ಸಂವಿಧಾನದ ಹಕ್ಕು ಅಧಿಕಾರಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಶ್ರಮದಿಂದ ನಾವು ತಿಳುವಳಿಕೆಯನ್ನು ಹೊಂದಿದ್ದೇವೆ. ಆದರೆ ನಾವು 5 ಜಾತಿಯ ಜನ ಅಣ್ಣ ತಮ್ಮಂದಿರಂತೆ ನಾವು ಹೊಂದಿಕೊಳ್ಳಬೇಕು ಹಾಗೂ ನಡೆದುಕೊಳ್ಳಬೇಕು. ಒಂದು ಛಲವಾದಿ ಸಮುದಾಯಕ್ಕೆ ಎಂದು ಪ್ರತ್ಯೇಕ ನಿಗಮವಾಗಬೇಕು. ಅದೇ ರೀತಿ ಮಾದಿಗ ಸಮುದಾಯಕ್ಕೆ ಆದಿಜಾಂಬವ ನಿಗಮವಿದೆ. ಸಮಗಾರರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮವನ್ನು ಇಟ್ಟು ಮಚ್ಚಿಗಾರ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಆಗಬೇಕು ಮತ್ತು ಡೋರ ಸಮಾಜಕ್ಕೆ ಒಂದು ಪ್ರತ್ಯೇಕ ನಿಗಮ ಮಂಡಳಿ ಆಗಬೇಕು ಎಂದು ನಾವು 5 ಜಾತಿಯವರು ಹೋರಾಡಿ ಪಡೆದುಕೊಳ್ಳೋಣ. ನಾವು 5 ಜಾತಿ ಜನ ಸೇರಿದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿ ಬಂದರೂ ನಮ್ಮ ಪಾಲು ನಮಗೆ ಸಿಗುವ ಹಾಗೆ ಮಾಡಿಕೊಳ್ಳಬಹುದು. ನಾವು ಈ ನಮ್ಮ ಸಂಘಟನೆಯ ವಿಚಾರ ತಿಳಿಸಿದ್ದೇವೆ. ಸರಿ ಎನಿಸಿದವರು ನಮ್ಮೊಂದಿಗೆ ಸೇರಿರಿ. ದೇಶ ಕಟ್ಟೋಣ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್. ನಮ್ಮನ್ನು ಸಂಪರ್ಕಿಸಿರಿ 9731978232. ಜೈ ಭೀಮ್.